ಹೂವಿನಂತೆ ಮೃದುವಾದ ರುಚಿಕರವಾದ ನೀರು ದೋಸೆ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಆದರೆ ಅದನ್ನು ಮಾಡುವುದು ಕಷ್ಟ ಅಂತ ಕೆಲವರ ಅಭಿಪ್ರಾಯ. ಒಮ್ಮೆ ನೀವು ದೋಸೆ ಮಾಡುವ ಹದವನ್ನು ತಿಳ್ಕೊಂಡ್ರೆ ಮತ್ತೆ ಮತ್ತೆ ದೋಸೆ ಮಾಡಿಕೊಂಡು ತಿಂತೀರಿ. ನೀರು ದೋಸೆಯನ್ನು ಸುಲಭವಾಗಿ ಮಾಡುವ ಸರಿಯಾದ ವಿಧಾನವನ್ನು ಹಂತ ಹಂತವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತೋರಿಸಿದ್ದೇನೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಕೂಡ ಪೂರ್ತಿಯಾಗಿ ನೀರು ದೋಸೆ ಮಾಡುವ ಹದವನ್ನು ತಿಳ್ಕೊಂಡ್ಬಿಡ್ತೀರಿ. ನಮಸ್ಕಾರ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ಈಗ ನಾನು ನೀರು ದೋಸೆಗೆ 3 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದರ ಬದಲಾಗಿ ನೀವು ಊಟದ ಬೆಳ್ತಿಗೆ ಅಕ್ಕಿಯನ್ನು ಕೂಡ ತಗೊಳ್ಬಹುದು. ಇದನ್ನು ಈಗ ಚೆನ್ನಾಗಿ 3 ಸಾರಿ ತೊಳ್ಕೊಂಡು 6 ಗಂಟೆ ನೆನೆಯಲಿಕ್ಕೆ ಬಿಡ್ತೇನೆ. ಅಕ್ಕಿ ಚೆನ್ನಾಗಿ ನೆನೆಯದೆ ಹೋದರೆ ನೀರು ದೋಸೆ ಚೆನ್ನಾಗಿ ಬರುವುದಿಲ್ಲ. ಈಗ ದೋಸೆಗೆ ಒಂದು ತೆಂಗಿನಕಾಯಿಯನ್ನು ಒಡೆಯುವ, ಒಂದೇ ಪೆಟ್ಟಿಗೆ ತೆಂಗಿನಕಾಯಿ ಒಡೆಯುವ ಗುಟ್ಟನ್ನು ನಾನು ನನ್ನ ಹೀರೆಕಾಯಿ ದೋಸೆ ವಿಡಿಯೋದಲ್ಲಿ ಹೇಳಿದ್ದೇನೆ. ನೋಡದಿದ್ದವರು ಒಮ್ಮೆ ಆ ಗುಟ್ಟು ಏನು ಅಂತ ನೋಡಿ. ಇವತ್ತಿನ ರೆಸಿಪಿಗೆ ನಮಗೆ ಒಂದು ಪೂರ್ತಿ ತೆಂಗಿನಕಾಯಿ ಬೇಕು. ಇದರಲ್ಲಿ 1 ಹೋಳು ತೆಂಗಿನಕಾಯಿ ನಮಗೆ ನೀರು ದೋಸೆಗೆ ಹಾಕಲಿಕ್ಕೆ ಬೇಕು, ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಇಂಗಿನ ಚಟ್ನಿಗೆ, ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಕಾಯಿ ಬೆಲ್ಲದ ಹೂರಣಕ್ಕೆ. ಈಗ ಇಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ನೆನೆದಿದೆ. ನಾವು ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ಳುವ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಕೆಲವರು ತೆಂಗಿನಕಾಯಿ ತುರಿಯನ್ನು ನೀರು ದೋಸೆ ಹಿಟ್ಟಿಗೆ ಹಾಕೋದಿಲ್ಲ. ಆದರೆ ಇದನ್ನು ಹಾಕಿದ್ರೆ ದೋಸೆಯ ಮೌಲ್ಯವರ್ಧನೆ ಆಗೋದರ ಜೊತೆಗೆ ದೋಸೆಯ ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಈ ರುಬ್ಬಿಕೊಳ್ಳುವಾಗ ನಾವು ನೀರನ್ನು ಕೂಡ ಜಾಸ್ತಿ ಹಾಕುವುದು ಬೇಡ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಅಕ್ಕಿ ಮತ್ತು ತೆಂಗಿನಕಾಯಿ ಸರಿಯಾಗಿ ನುಣ್ಣಗಾಗುವುದಿಲ್ಲ. ಈಗ ನೋಡಿ, ರುಬ್ಬಿ ಆಯಿತು. ಚೆನ್ನಾಗಿ ತೇಯ್ದ ಗಂಧದ ಹಾಗೆ ಹಿಟ್ಟು ನುಣ್ಣಗಾಗಿದೆ. ಇದೇ ಹದದಲ್ಲಿ ನೀರು ದೋಸೆಯ ಹಿಟ್ಟು ಇರಬೇಕು. ಈಗ ರುಬ್ಬಿಕೊಂಡಿರುವ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಮ್ಮೆ ಗಮನವಿಟ್ಟು ನೋಡಿ, ನಿಮಗೆ ಗೊತ್ತಾಗ್ತದೆ ರುಬ್ಬಿಕೊಂಡಿರುವ ಹಿಟ್ಟಿನ ನಯ ಎಷ್ಟಿದೆ ಅಂತ. ಎಲ್ಲ ಅಕ್ಕಿಯನ್ನು ರುಬ್ಬಿಕೊಂಡು ಈಗ ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ನೀರು ದೋಸೆಯ ಹಿಟ್ಟನ್ನು ಹದ ಮಾಡುವ ಗುಟ್ಟನ್ನು ಈಗ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡಿ. ನೀವು 1 ಲೋಟ ಅಕ್ಕಿ ತಗೊಂಡಿದ್ರೆ ಅದಕ್ಕೆ 3 ಲೋಟದಷ್ಟು ನೀರು ಬೇಕಾಗ್ತದೆ. ರುಬ್ಬಿದ ಮೇಲೆ ಮಿಕ್ಕಿರುವ ಎಲ್ಲ ನೀರನ್ನು ಸೇರಿಸಿ ಹಿಟ್ಟನ್ನು ಹದ ಮಾಡಿಕೊಳ್ಳಬೇಕು. ನೀವು 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರು ಸೇರಿಸಿದ ಮೇಲೆ ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು. ನೀರು ಮಜ್ಜಿಗೆಯ ಹದಕ್ಕೆ. ಹಿಟ್ಟು ಬೆರಳಿಗೆ ಮೆತ್ತಿಕೊಳ್ಳದೆ ಬರೀ ನೀರು ಮಾತ್ರ ಕಾಣಬೇಕು. ಇದೇ ನೋಡಿ ನೀರು ದೋಸೆ ಹಿಟ್ಟಿನ ಸರಿಯಾದ ಹದ. ಇದೀಗ 10 ನಿಮಿಷ ಹೀಗೆ ಇರಲಿ. ನಾವು ಚಟ್ನಿಗೆ ಏನೇನು ಬೇಕಂತ ನೋಡುವ. 2 ಬ್ಯಾಡಗಿ ಮೆಣಸಿನಕಾಯಿ, ಅರ್ಧ ಹೋಳು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹುಣಸೆ ಬೀಜ ಗಾತ್ರದ ಗಟ್ಟಿ ಇಂಗು, ನೀವು ಪುಡಿಯನ್ನು ಹಾಕಿಕೊಳ್ಳಬಹುದು. ಮತ್ತು ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ ಮತ್ತು 1 ಗರಿ ಕರಿಬೇವಿನ ಸೊಪ್ಪು. ಈಗ ಚಟ್ನಿಯ ಸಾಮಗ್ರಿಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿತರಿಯಾಗಿ ರುಬ್ಬಿಕೊಂಡು ಬರುವ. ಈಗ ರುಬ್ಬುವಾಗ ಇದಕ್ಕೆ ಕೂಡ ನಾವು ಜಾಸ್ತಿ ನೀರನ್ನು ಹಾಕಿಕೊಳ್ಳುವುದು ಬೇಡ. ನೀರು ದೋಸೆಯ ಜೊತೆಗೆ ಈ ಇಂಗಿನ ಚಟ್ನಿಯ ಸಂಯೋಜನೆ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ನೀವು ಒಮ್ಮೆ ಮಾಡಿ ನೋಡಿ. ನಿಮಗೆ ಕೂಡ ಇದು ಖಂಡಿತವಾಗ್ಲೂ ಇಷ್ಟ ಆಗಿ ನೀವು ಇನ್ನೊಂದು ದೋಸೆ ಹೆಚ್ಚಿಗೆನೇ ತಿಂತೀರಿ. ಈಗ ಚಟ್ನಿ ರುಬ್ಬಿ ಆಯಿತು ನೋಡಿ. ಇಷ್ಟು ತರಿತರಿಯಾಗಿದ್ದರೆ ಸಾಕು. ತುಂಬ ನೀರಾಗುವುದು ಕೂಡ ಬೇಡ. ಸ್ಥಿರತೆ ಇಷ್ಟೇ ಇರಲಿ. ಈಗ ಚಟ್ನಿಯನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೊಂದು ಒಳ್ಳೆಯ ಒಗ್ಗರಣೆ ಮಾಡುವ. ಒಗ್ಗರಣೆಗೆ ನಾನೊಂದು ಸೌಟನ್ನು ಗ್ಯಾಸ್ ಮೇಲಿಟ್ಟು ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ಮೇಲೆ ಉದ್ದಿನಬೇಳೆ, ಸಾಸಿವೆ ಮತ್ತು ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಮತ್ತೀಗ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆಯ ಒಗ್ಗರಣೆ ಈ ಇಂಗಿನ ಚಟ್ನಿಗೆ ತುಂಬ ಒಳ್ಳೆಯ ಸಂಯೋಜನೆ ಸ್ನೇಹಿತರೆ. ತೆಂಗಿನೆಣ್ಣೆಯ ಪರಿಮಳದ ಜೊತೆ ಇಂಗಿನ ಪರಿಮಳವು ಸೇರಿ ಚಟ್ನಿಯ ರುಚಿ ಅದ್ಭುತವಾಗಿರ್ತದೆ. ಈಗ ಕಾಯಿ ಬೆಲ್ಲದ ಹೂರಣಕ್ಕೆ 2 ಏಲಕ್ಕಿಯನ್ನು ಜಜ್ಜಿಕೊಳ್ಳುವ. ತೆಂಗಿನಕಾಯಿ ತುರಿ ಮತ್ತು 2 ಚಮಚ ಬೆಲ್ಲದ ಪುಡಿ ಹಾಗೂ ನಾವು ಕುಟ್ಟಿಕೊಂಡಿದ್ದ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಂಡು ಸ್ವಲ್ಪ ತುಪ್ಪ ಹಾಕಿಕೊಂಡು ಇದನ್ನು ಸರಿಯಾಗಿ ಕಲಸಿಕೊಂಡರೆ ಕಾಯಿ ಬೆಲ್ಲದ ಹೂರಣ ತಯಾರಾಗ್ತದೆ. ನೀರು ದೋಸೆಯ ಜೊತೆಗೆ ಇದು ತುಂಬ ರುಚಿಕರವಾಗಿರ್ತದೆ ಸ್ನೇಹಿತರೆ. ನೀವು ಒಮ್ಮೆ ಇದನ್ನು ಖಂಡಿತ ಪ್ರಯತ್ನಿಸಿ ನೋಡಿ. ಈಗ ಎಲ್ಲ ತಯಾರಾಯಿತು. ಇನ್ನು ನೀರು ದೋಸೆಯನ್ನು ಬೇಗ ಬೇಗ ಮಾಡಿಕೊಳ್ಳುವ. ನೀರು ದೋಸೆ ಮಾಡಲಿಕ್ಕೆ ನಾನೊಂದು ಕಾವಲಿಯನ್ನು ಗ್ಯಾಸ್ ಮೇಲಿಟ್ಟು ಶುದ್ಧ ಮಾಡಿಕೊಳ್ತಾ ಇದ್ದೇನೆ ಮತ್ತು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿಯಾದ ಮೇಲೆ ನಾನು ದೋಸೆ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ.
ಹಾಕುವಾಗ ಕಾವಲಿ ಮೇಲೆ ಸುಮ್ಮನೆ ಚೆಲ್ಲಿಕೊಂಡ್ರೆ ಸಾಕು ಮತ್ತು ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಲ್ಲಿ ಬಿಟ್ಟ ಸ್ಥಳ ತುಂಬಿಸಿದರೆ ಆಯಿತು. ನಿಜ ಹೇಳಬೇಕಂದ್ರೆ ಈ ಹಿಟ್ಟನ್ನು ಒಮ್ಮೆಲೆ ಕಾವಲಿ ಮೇಲೆ ಎರಚಬೇಕು. ಆದರೆ ಹಾಗೆ ಮಾಡಿದರೆ ನನ್ನ ಸ್ಟವ್ವು, ನನ್ನ ಕಟ್ಟೆ, ಗೋಡೆ ಎಲ್ಲ ಗಲೀಜಾಗುವ ಮಂಡೆ ಬಿಸಿಗೆ ಹೀಗೆ ನಿಧಾನವಾಗಿ ಹಾಕ್ತಾ ಇದ್ದೇನೆ. ಈಗ ಇದರ ಮೇಲೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆಲವರು ನೀರು ದೋಸೆಗೆ ತೆಂಗಿನೆಣ್ಣೆ ಹಾಕೋದಿಲ್ಲ. ಹಾಕಿದರೆ ನೀರು ದೋಸೆಯ ರುಚಿ ಚೆನ್ನಾಗಿರ್ತದೆ ಮತ್ತು ದೋಸೆ ಮಡಿಸಿದಾಗ ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ನೋಡಿ ಈಗ ದೋಸೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಮತ್ತು ಕಾವಲಿಯಿಂದ ಎತ್ತಲಿಕ್ಕೆ ಕೂಡ ಯಾವುದೇ ರೀತಿಯ ಕಷ್ಟ ಇಲ್ಲ. ನಾನೀಗ ನಿಮಗೆ ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೇನೆ. ದೋಸೆ ಹಾಕ್ತಾ ಹಾಕ್ತಾ ಕಾವಲಿಯ ಹಿಡಿಯನ್ನು ಸ್ವಲ್ಪ ಟಿಲ್ಟ್ ಮಾಡಿದರೆ ಸಾಕು, ಹಿಟ್ಟು ಸರಿಯಾಗಿ ಎಲ್ಲ ಕಡೆಗೂ ಹರಡಿಕೊಳ್ತದೆ. ಈ ನೀರು ದೋಸೆನ ನೀವು ಮುಚ್ಚಿ ಬೇಯಿಸುವ ಅಗತ್ಯ ಕೂಡ ಇಲ್ಲ ಮತ್ತು ಇದು ಹಾಗೆಯೇ ಒಂದೇ ನಿಮಿಷದಲ್ಲಿ ಬೆಂದು ಹೋಗ್ತದೆ ಮತ್ತು ಇದನ್ನು ಮಗುಚಿ ಹಾಕುವುದು ಕೂಡ ಬೇಡ. ನೋಡಿ ದೋಸೆಯ ಹದ ಹೇಗೆ ಬಂದಿದೆ ಅಂತ. ಬಾಯಿಗಿಟ್ಟರೆ ಕರಗಿ ಹೋಗುವಂತಹ ಮೃದುವಾದ, ರುಚಿಕರವಾದ, ಆಹ್ಲಾದಕರ ಪರಿಮಳದ ನೀರು ದೋಸೆ ಈಗ ತಯಾರಾಗಿದೆ. ಈ ಬಿಸಿ ಬಿಸಿ ನೀರು ದೋಸೆಯನ್ನು ಒಂದು ಬಾಳೆ ಎಲೆಯ ಮೇಲೆ ಹಾಕಿಕೊಂಡು ಸಿಹಿ ಸಿಹಿ ಕಾಯಿ ಬೆಲ್ಲದ ಹೂರಣ ಜೊತೆಗೆ ಘಮಘಮಿಸುವ ಇಂಗಿನ ಚಟ್ನಿ ಮತ್ತು ಸ್ವಲ್ಪ ಬೆಣ್ಣೆಯನ್ನು ಸೇರಿಸಿಕೊಂಡು ತಿಂತಾ ಇದ್ದರೆ ಆಹಾ, ಆ ರುಚಿಗೆ ನೀವೇ ಕಳೆದು ಹೋಗಿಬಿಡ್ತೀರಿ. ಹಾಗಾದರೆ ಬೇಗ ಬೇಗ ಬನ್ನಿ ಸ್ನೇಹಿತರೆ, ಬಿಸಿ ಬಿಸಿಯಾದ ನೀರು ದೋಸೆನ ಬೇಕಾದಷ್ಟು ತಗೊಳ್ಳಿ ಮತ್ತು ತಿಂದು ರುಚಿ ಹೇಗಿತ್ತು ಅಂತ ನನಗೆ ದಯವಿಟ್ಟು ಹೇಳಿ. ನನ್ನ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಸುಜಾತ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.